ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಪೆಪ್ ಟಾಕ್ ಇನ್ಫೋ. ಈ ವಿಡಿಯೋದಲ್ಲಿ ನಾವು ಲಾಸ್ಟ್ ಇಯರ್ ಡೇಟಾನ ಇಟ್ಕೊಂಡು ಬಿ ಫಾರ್ಮಾಗೆ, ಫಾರ್ಮಾ ಡಿಗೆ, ಫಾರ್ಮ್ ಸೈನ್ಸಸ್ ಅಂದರೆ BSc ಅಗ್ರಿಕಲ್ಚರು, ವೆಟರ್ನರಿ ಸೈನ್ಸಸ್ಸು, ಫಿಶರೀಸ್ ಆ್ಯಂಡ್ ಡೈರಿ ಸೈನ್ಸಸ್ಸು, ಇದೆಲ್ಲದಕ್ಕೂ ಲಾಸ್ಟ್ ಇಯರು ಗೌರ್ಮೆಂಟ್ ಅವರು ಪ್ರಿಸ್ಕ್ರೈಬ್ ಮಾಡಿರುವಂತಹ ಫೀಸ್ ಸ್ಟ್ರಕ್ಚರ್ನ ನಾನು ಡಿಸ್ಕಸ್ ಮಾಡ್ತೀನಿ. ಜೊತೆಗೆ ಈ ವರ್ಷ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಆಗೋದಾದರೆ ಎಷ್ಟರ ತನಕ ಆಗ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕೆ ಗೊತ್ತಾ ಮಕ್ಕಳೇ, ನಾವೆಲ್ಲರೂ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು, ಮೋಸ್ಟ್ ಆಫ್ ದೆಮ್ ಆರ್. ಸೊ ನಮಗೆ ಫೀಸ್ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಇವತ್ತಿಂದನೇ ನಾವು ಮೆಂಟಲಿ ಪ್ರಿಪೇರ್ ಆಗಿ ನಮ್ಮ ಮನೇಲಿ ಹೇಳ್ಕೊಂಡು ಇಟ್ಕೊಂಡಿದ್ರೆ ಅವ್ರಿಗೂ ರೆಡಿ ಆಗೋದಕ್ಕೆ ಟೈಮ್ ಬೇಕಲ್ವಾ ಮಕ್ಕಳೇ, ಫೀಸ್ನೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ. ಸೊ ಈ ವಿಡಿಯೋನ ಕ್ಲೀನಾಗಿ ಎಂಡ್ವರೆಗೂ ನೋಡಿ. ಇದಕ್ಕಿಂತ ಎಷ್ಟು ಜಾಸ್ತಿ ಆಗ್ಬೋದು ಈ ವರ್ಷ ಅನ್ನೋದನ್ನು ಹೇಳ್ತೀನಿ, ಯಾಕೆಂದರೆ ಇದು ಹೋದ ವರ್ಷದ ಡೇಟಾ. ಸೊ ಎಲ್ಲದ್ರದ್ದು ಪ್ರೈಸು ಸ್ವಲ್ಪ ಚೇಂಜ್ ಆಗೇ ಆಗುತ್ತೆ. ನೀವು ರಿಲ್ಯಾಕ್ಸೇಷನ್ಗೆ ಅಂತ ಒಂದಿಷ್ಟು ಎಕ್ಸ್ಟ್ರಾ ದುಡ್ಡನ್ನು ಇಟ್ಕೋಬೇಕಾಗತ್ತೆ ಮಕ್ಕಳೇ, ಆಯಿತಾ? ಫಸ್ಟ್ ಸ್ಟಾರ್ಟ್ ಮಾಡೋಣ. ಫಸ್ಟು ಬಿ ಫಾರ್ಮಾದಿಂದ ಶುರು ಮಾಡೋಣ. ಬಿ ಫಾರ್ಮಾದಲ್ಲಿ ನಿಮಗೆ ಗೌರ್ಮೆಂಟ್ ಕಾಲೇಜಸ್ಸು ಇದೆ, ಜೊತೆಗೆ ಅನ್ಏಡೆಡ್ ಕಾಲೇಜಸ್ಸು ಇದೆ. ಇದೆರಡೇ ಕ್ಯಾಟಗರಿ ಬಿ ಫಾರ್ಮಾದಲ್ಲಿ ಇರೋದು. ನೀವೆಲ್ಲಾದರೂ GM, 2A, 2B, 3A, 3B ಅಥವಾ SC/ST ಯಾರ್ದು ಇನ್ಕಮು 10 lakhs ಮೇಲೆ ಇದೆ, ಜೊತೆಗೆ ಕ್ಯಾಟಗರಿ 1ನಲ್ಲಿ ಬಿಲಾಂಗ್ ಆಗ್ತಾ ಇದ್ರು, ನಿಮ್ಮ ಆ್ಯನ್ಯುವಲ್ ಇನ್ಕಮ್ 2.5 lakhsಗಿಂತ ಜಾಸ್ತಿ ಇದ್ದರೆ ನಿಮಗೆ ಬಿ ಫಾರ್ಮಾ ಗೌರ್ಮೆಂಟ್ ಕಾಲೇಜಸಲ್ಲಿ 14,780 ರೂಪಾಯಿ ಆಗ್ಬೋದು, ಆಯಿತಾ? ಇದು ಲಾಸ್ಟ್ ಇಯರ್ ಡೇಟಾ. ಸೊ ಈ ವರ್ಷ ಇದಕ್ಕಿನ್ನೊಂದು 5,000ನೇ ಜಾಸ್ತಿ ಹಿಡಿಯೋಣ. ಸೊ ಒಂದು 20,000 ಅಂತ ಇಟ್ಕೊಳ್ಳಿ, ಆಯಿತಾ? 20,000 ಗೌರ್ಮೆಂಟ್ ಕಾಲೇಜಲ್ಲಿ ಇದರ ಫೀಸು. ಜೊತೆಗೆ ನಾನಿವಾಗ ಅನ್ಏಡೆಡ್ ಕಾಲೇಜಸ್ಗೆ ಸೇರ್ಕೋತೀನಿ ಅಂದರೆ, ಸೊ ಹೋದ ವರ್ಷ ನಿಮಗೆ 26,750 ಇತ್ತು, ಈ ವರ್ಷ ಇದೊಂದು 30,000 ತನಕ ಆಗ್ಬೋದು. ಇದು ಬರೀ ಕಾಲೇಜ್ ಫೀಸ್ ಮಕ್ಕಳೇ. ನಿಮಗೆ ಹಾಸ್ಟೆಲ್ ಫೀಸು, ಹಾಸ್ಟೆಲಲ್ಲೆಲ್ಲಾದರೂ ಮೆಸ್ ಇದ್ದರೆ ಅದ್ರ ಫೀಸು ಅದೆಲ್ಲ ಇನ್ಕ್ಲೂಡೆಡ್ ಇರೋದಿಲ್ಲ ಇದರಲ್ಲಿ, ಆಯಿತಾ? ನೀವು ಎಲ್ಲರೂ PGಲಿ ಸ್ಟೇ ಮಾಡಿದ್ರೆ ಅವೆಲ್ಲ ನಿಮ್ಮ ಓನ್ ಖರ್ಚು ಮಕ್ಕಳೇ. ಇದು ಜಸ್ಟ್ ನಿಮಗೆ ಕಾಲೇಜ್ ಫೀಸು. ಸೊ ನಿಮಗೆ ಪ್ರಾಕ್ಟಿಕಲ್ಸ್ ಎಲ್ಲ ಇದ್ದರೆ ಅದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಅವರು. ಸೊ ನಿಮಗೆ ಏನೇ ಆಗಲಿ, ಯಾವುದೇ ಕೋರ್ಸ್ ಆಗಲಿ, ಅದು ಏನು ಪ್ರೈಸ್ ಇರುತ್ತಲ್ಲ ಅದಕ್ಕಿಂತ ಒಂದು 30,000 ನಿಮಗೆ ಹೆಚ್ಚಿಗೆ ಖರ್ಚು ಬರುತ್ತೆ. ಮಣ್ಣು ಮಸಿ ಫೀಸ್ ಎಲ್ಲ ಇನ್ಕ್ಲೂಡ್ ಮಾಡ್ತಾರೆ ಮಕ್ಕಳೇ, ಆಯಿತಾ? ಗೌರ್ಮೆಂಟ್ ಕಾಲೇಜಸಲ್ಲಿ ಅಷ್ಟೊಂದು ಮಾಡೋದಿಲ್ಲ, ಬಟ್ ಪ್ರೈವೇಟು ಅನ್ಏಡೆಡ್ ಕಾಲೇಜಸಲ್ಲಿ ಮಣ್ಣು ಮಸಿ ಖರ್ಚು ಇದ್ದೇ ಇರ್ತವೆ. ಮೆಂಟಲಿ ಪ್ರಿಪೇರ್ ಆಗಿ, ಆಯಿತಾ? ಸೊ SNQ ಕೋಟಾ ಇದು ಯಾವ ಕೋರ್ಸಲ್ಲೂ ಬರೋದೇ ಇಲ್ಲ, SNQ ಕೋಟಾ. ಜೊತೆಗೆ ನೀವು SC/STಗೆ ಬಿಲಾಂಗ್ ಆಗಿ ನಿಮ್ಮ ಆ್ಯನ್ಯುವಲ್ ಇನ್ಕಮ್ 2.5ಕ್ಕಿಂತನೂ ಜಾಸ್ತಿ ಇದ್ದರೆ, ಆಯಿತಾ? ಇಲ್ಲ 2.5 ಒಳಗಡೆ ಇದ್ರೂ 750 ರೂಪಾಯಿ, 10 ಲಕ್ಷದವರೆಗೆ. ಸೊ ನಿಮಗೆ SC/ST ಆಗಿದ್ದು ನಿಮಗೆ ಯಾವುದೇ ಪ್ರೈಸ್ ಬ್ರ್ಯಾಕೆಟ್ ಒಳಗೆ ಬಿಟ್ಟು 10 ಲಕ್ಷದ ಒಳಗಡೆ ನಿಮ್ಮ ಟೋಟಲ್ ಇನ್ಕಮ್ ಇದ್ದರೆ ನಿಮ್ಮೆಲ್ಲರಿಗೂ 750 ರೂಪಾಯಿ. ಇರ್ರೆಸ್ಪೆಕ್ಟಿವ್ ಆಫ್ ಯಾವ ಕಾಲೇಜ್ ಸೇರ್ಕೋತೀರಾ ಅನ್ನೋದ್ರ ಮೇಲೆ ನಿಮಗೆ 750 ರೂಪಾಯಿ ನಿಮ್ಮ ಫೀಸ್ ಇರುತ್ತೆ. ನೀವು ಕ್ಯಾಟಗರಿ 1ಗೆ ಬಿಲಾಂಗ್ ಆಗಿದ್ದು ನಿಮ್ಮ ಆ್ಯನ್ಯುವಲ್ ಇನ್ಕಮ್ಮು ಲೆಸ್ ದ್ಯಾನ್ 2.5 lakhs ಇದ್ದರೆ ನಿಮಗೆ ಗೌರ್ಮೆಂಟ್ ಕಾಲೇಜಸಲ್ಲಿ 6,250 ರೂಪಾಯಿ ಆ್ಯಂಡ್ ಅನ್ಏಡೆಡ್ ಕಾಲೇಜಸಲ್ಲಿ 18,220 ರೂಪಾಯಿ. ಸೊ ಇದಕ್ಕೊಂದು 5,000 ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ, ಇದಕ್ಕೊಂದು 5,000 ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ, ಆಯಿತಾ? ಅದು ಕಾಲೇಜ್ ಫೀಸ್ ಆಗುತ್ತೆ. ಜೊತೆಗೆ ಇನ್ನೊಂದು 30,000 ನಿಮ್ಮ ಎಕ್ಸ್ಟ್ರಾ ಖರ್ಚುಗಳು ಅಂತ ಅಂದ್ಕೊಳ್ಳಿ, ಆಯಿತಾ? ಈಗ ಬಿ ಫಾರ್ಮಾ ಆಯಿತು. ಫಾರ್ಮಾ ಡಿ ಕೋರ್ಸಸ್ಗೆ ಯಾವುದೇ ಗೌರ್ಮೆಂಟ್ ಕಾಲೇಜಸ್ ಇಲ್ಲ, ಬರೀ ಅನ್ಏಡೆಡ್ ಕಾಲೇಜಸ್ ಮಾತ್ರ ಇರೋದು. ಇದಕ್ಕೆ ನಿಮಗೆ ಈ ಯಾವುದೇ ಕ್ಯಾಟಗರಿಲಿ ಬಿಲಾಂಗ್ ಆಗ್ತಾ ಇದ್ರು ನಿಮಗೆ 67,750 ರೂಪಾಯಿ. ಸೊ ಈ ವರ್ಷ ಒಂದು ರೌಂಡ್ ಫಿಗರ್ ಅಂದರೆ ಒಂದು 80,000 ರೂಪಾಯಿ ಅಂತ ತಲೆಯಲ್ಲಿಟ್ಕೊಳ್ಳಿ. ಕಾಲೇಜ್ ಫೀಸು 80,000. ಇದ್ರ ಮೇಲೆ ನಿಮಗೆ 80,000ಕ್ಕಿಂತ ಮೇಲೆ ನಿಮಗೆ ಬೇರೆ ಯಾವ್ಯಾವ ಫೀಸ್ ಇದೆಯೋ ಅವೆಲ್ಲದು ಇನ್ಕ್ಲೂಡ್ ಆಗುತ್ತೆ. ಇನ್ನೊಂದು 50,000 ಎಕ್ಸ್ಟ್ರಾ ಖರ್ಚಾಗ್ಬೋದು, ಅದು ಇದು ಅಂತ ಮಣ್ಣು ಮಸಿ, ಆಯಿತಾ? ನೀವೆಲ್ಲಾದರೂ SC/ST ಕ್ಯಾಟಗರಿಲಿ ಬಿಲೋ 10 lakhs ಒಳಗಡೆ ಇದ್ದರೆ ನಿಮಗೆಲ್ಲರಿಗೂ 750 ರೂಪಾಯಿಗಾಗುತ್ತೆ ಮಕ್ಕಳೇ, ಆಯಿತಾ? ಜೊತೆಗೆ ನೀವು ಕ್ಯಾಟಗರಿ 1ಗೆ ಬಿಲಾಂಗ್ ಆಗ್ತಾ ಇದ್ದು ಆ್ಯನ್ಯುವಲ್ ಇನ್ಕಮ್ 2.5 lakh ಕೆಳಗಿದ್ರೆ 67,750 ರೂಪಾಯಿಗೆ ಆಗುತ್ತೆ. ಸೊ ಇದನ್ನು ಅಷ್ಟೇ 80,000 ಅಂತ ಅಂದ್ಕೊಳ್ಳೋಣ ನಾವು, ಜೊತೆಗೆ ಒಂದು 50,000 ಎಕ್ಸ್ಟ್ರಾ ಖರ್ಚು ಹಾಸ್ಟೆಲಲ್ಲಿದ್ದು ಓದ್ತೀನಿ ಅಂದರೆ. ಓಕೆ, ನೆಕ್ಸ್ಟ್ ನೋಡೋದಾದರೆ ಫಾರಮ್ ಸೈನ್ಸಸ್. ಇದು ಒಂದು ತುಂಬ ಡಿಮ್ಯಾಂಡಲ್ಲಿರೋದು ಫಾರಮ್ ಸೈನ್ಸಸ್ ಕೋರ್ಸಸ್ಸು. ಇದು ಪರ್ ಸೆಮಿಸ್ಟರ್ ಕೊಟ್ಟಿದ್ದಾರೆ ಮಕ್ಕಳೇ. ಸೊ ಇಂಟು 2 ಮಾಡ್ಕೊಳ್ಳಿ, ಯಾಕಂದರೆ ವರ್ಷಕ್ಕೆ 2 ಸೆಮಿಸ್ಟರ್ ಆಗುತ್ತೆ. ಸೊ ಇದೇನು ಫೀಸ್ ಇದೆಯೋ ಅದು ಡಬಲ್ ಆಗುತ್ತೆ ವರ್ಷಕ್ಕೆ, ಆಯಿತಾ? ಇದರಲ್ಲಿ ಬರೀ ಗೌರ್ಮೆಂಟ್ ಕಾಲೇಜಸ್ ಮಾತ್ರ ಇರೋದು, ನಿಮಗೆ ಅನ್ಏಡೆಡ್ ಆ ಥರದ್ದೆಲ್ಲ ಯಾವುದೂ ಬರಲ್ಲ, ಬರೀ ಗೌರ್ಮೆಂಟ್ ಕಾಲೇಜಸ್. ಸೊ ಒಂದು ಸೆಮಿಸ್ಟ್ರಿಗೆ ನಿಮಗೆ BSc ಅಗ್ರಿಕಲ್ಚರ್ ಯಾವುದೇ ಕಾಲೇಜ್ ಸೇರಿಕೊಂಡ್ರೆ ನೀವು ಈ ಕ್ಯಾಟಗರಿಗೆ ಬಿಲಾಂಗ್ ಆಗ್ತಾ ಇದ್ರೆ
36,775 ರೂಪಾಯಿ ಆಗ್ತಾ ಇತ್ತು. ಈ ವರ್ಷ ನಾವು ಒಂದು ಹೆಚ್ಚು ಕಮ್ಮಿ ಒಂದು 40,000 ಅಂತ ಅನ್ಕೊಳ್ಳೋಣ. ಆಯ್ತಾ? ನೀವು SC/ST ಆಗಿದ್ರೆ ನಿಮ್ಗೆ ಆನ್ಯುವಲ್ ಇನ್ಕಮ್ ಇದು 2.5 ಲ್ಯಾಕ್ಸ್ಗಿಂತ ಒಳಗಿದ್ರೆ ಮಾತ್ರ 750 ರೂಪಾಯಿ ಆಗುತ್ತೆ BSc ಅಗ್ರಿಕಲ್ಚರು. ಇಲ್ವಾ 10 ಲಕ್ಷದ ಒಳಗಡೆ ಇದ್ರೆ ನಿಮಗೆ 18,738. ಸೊ ಇದಕ್ಕೊಂದು 5,000 ಸೇರಿಸೋದು ಒಂದು 25,000 ಆಗುತ್ತಪ್ಪ ಈ ಫೀಸು. ಆಯ್ತಾ? ಜೊತೆಗೆ ನೀವು ಕ್ಯಾಟಗರಿ 1ಗೆ ಬಿಲಾಂಗ್ ಆಗ್ತದೆ 36,725. ಸೊ ಇದಕ್ಕೊಂದು 5,000 ಸೇರಿಸಿ ಒಂದು 42,000 ರೂಪಾಯಿ ತನಕ ಆಗುತ್ತೆ ಈ ಫೀಸು. ಇಲ್ಲ ನಾನು BSc ವೆಟರ್ನರಿ ಸೈನ್ಸಸ್ ಆ್ಯಂಡ್ ಅನಿಮಲ್ ಹಸ್ಬೆಂಡ್ರಿಗೆ ಸೇರ್ಕೋತೀನಿ ಅಂದರೆ ಇದು ಫುಲ್ ಈ ಇಯರ್ಗೆ ಕೊಟ್ಟಿದ್ದಾರೆ ಇವರು ಫೀಸ್ನ. ಇದು ಫುಲ್ ಇಯರು. ಸೊ ಇದರಲ್ಲೂ ಅಷ್ಟೇ ಬರೀ ಗೌರ್ಮೆಂಟ್ ಕಾಲೇಜಸ್ ಮಾತ್ರ ಇರೋದು. ನಿಮಗೆ 70,470 ರೂಪಾಯಿ ಒಂದು ವರ್ಷದ ಫೀಸು, ನೀವು ಯಾವುದೇ ಕ್ಯಾಟಗರಿಗೆ ಸೇರಿರಿ. ಸೊ ಇದು ಫುಲ್ಫಿಲ್ ಆಗೋಷ್ಟಕ್ಕೂ ಇಷ್ಟು ಫೀಸು. ನೀವು SC/ST ಆಗಿದ್ದು ನಿಮಗೆ 2.5 ಲ್ಯಾಕ್ಸ್ಗಿಂತ ಕೆಳಗಡೆ ಇದ್ದರೆ ಆ್ಯನ್ಯುವಲ್ ಇನ್ಕಮ್ಮು, ಆವಾಗ ಮಾತ್ರ ನಿಮಗೆ 12,525 ರೂಪಾಯಿ ಆಗುತ್ತೆ. ಸೊ SC/ST ಆಗಿದ್ದು 10 ಲಕ್ಷದ ಒಳಗಡೆ ಇದ್ದು, ಅಂದರೆ ಇದಕ್ಕಿಂತ ಜಾಸ್ತಿ 10 ಲಕ್ಷಕ್ಕಿಂತ ಕಡಿಮೆ ಇದ್ದವರಿಗೆ 70,470. ನೋಡಿ, ಏನು ಕನ್ಸೆಷನ್ ಇಲ್ಲ ಈ ಕೋರ್ಸ್ಗೆ. ಆಯಿತಾ? ಇದಕ್ಕೆ ಡಿಮ್ಯಾಂಡು ಹಾಗೆ ಇದೆ ಅಂತ ಅಂದ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ಯಾಟಗರಿ 1ಗೆ ಇದ್ದರೂ ಅಷ್ಟೇ ನಿಮಗೂ ಅಷ್ಟೇ 70,470 ರೂಪಾಯಿ. ಸೊ ಈ ವರ್ಷ ಜಾಸ್ತಿ ಆಯಿತು ಅಂತ ಅಂದ್ಕೊಳ್ಳೋಣ. 70,000 85,000 ಅಂತ ತಲೆಯಲ್ಲಿ ಇಟ್ಕೊಳ್ಳಿ. ಆಯಿತಾ? ಕಾಲೇಜ್ ಫೀಸು. ಸೊ 12,000 ಇರೋದನ್ನು ನಾವೊಂದು 18,000 ಅಂತಲೇ ಅಂದ್ಕೊಳ್ಳೋಣ. ಸೊ ಎಷ್ಟೇ ಜಾಸ್ತಿ ಮಾಡಿದ್ರು ಈ ಫೀಸ್ಗಿಂತ ಜಾಸ್ತಿ ಆಗೋದಿಲ್ಲ ಮಕ್ಕಳೇ. ಸೊ ಮೆಂಟಲಿ ಪ್ರಿಪೇರ್ ಆಗಿರಿ. ಜೊತೆಗೆ BSc ಇನ್ ಫಿಶರೀಸ್ ಆ್ಯಂಡ್ ಡೈರಿ ಸೈನ್ಸಸ್ ಆದರೆ ನಿಮಗೆ ಇದು ಪರ್ ಸೆಮಿಸ್ಟರ್ ಕೊಟ್ಟಿದ್ದಾರೆ. ಸೊ ಇಂಟು 2 ಮಾಡ್ಕೊಳ್ಳಿ, ವರ್ಷಕ್ಕೆ ಅಷ್ಟಾಗಿರುತ್ತೆ. ಸೊ ಗೌರ್ಮೆಂಟ್ ಕಾಲೇಜಸ್ ಮಾತ್ರ ಅವೈಲೇಬಲ್ ಇರೋದು ಇದುವೇ. ಸೊ ನಿಮಗೆ ಈ ಕ್ಯಾಟಗರಿಗೆ ಬಿಲಾಂಗ್ ಆಗ್ತಾ ಇದ್ರೆ 37,000 ರೂಪಾಯಿ. ಸೊ ಈ ವರ್ಷ ಒಂದು 45 ಅಂತ ತಲೆಯಿಟ್ಕೊಳ್ಳಿ. ಆಯಿತಾ? ಸೊ ಎಲ್ಲರೂ SC/ST ಆಗಿದ್ದು 2.5 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಆ್ಯನ್ಯುವಲ್ ಇನ್ಕಮ್ಮು 11,400. ಸೊ ಈ ವರ್ಷ ಅಂದರೆ 15,000 ಅಂತ ತಲೆಯಿಟ್ಕೊಳ್ಳಿ. ಇದು ಪರ್ ಸೆಮಿಸ್ಟ್ರ್ ಮಕ್ಕಳೇ ಇದು. ಸೊ ವರ್ಷಕ್ಕೆ ಇದನ್ನು 2 ಸತಿ ಕಟ್ಟಬೇಕಾಗತ್ತೆ ಫೀಸು, ನೆನಪಿರಲಿ. ಅದಾದಮೇಲೆ ನೀವು SC/ST ಆಗಿದ್ದು 10 ಲಕ್ಷದ ಒಳಗಡೆ ಇದ್ದರೆ ನಿಮ್ಮ ಆ್ಯನ್ಯುವಲ್ ಇನ್ಕಮ್ಮು 37,000 ಪರ್ ಸೆಮಿಸ್ಟ್ರ್. ಸೊ ವರ್ಷಕ್ಕೆ ಆಲ್ಮೋಸ್ಟ್ ಇದೂ ಇದರಷ್ಟೇ ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. 70,000 ರೂಪಾಯಿಗಿಂತ ಜಾಸ್ತಿನೇ ಆಗುತ್ತೆ ವರ್ಷಕ್ಕೆ. ಇವ್ರಿಗೆ ಮಾತ್ರ ಸ್ವಲ್ಪ ಕಡಿಮೆ ಆಗುತ್ತೆ. ಆಯಿತಾ? ಆ್ಯಂಡ್ ಕ್ಯಾಟಗರಿ 1ಗೆ ಬಿಲಾಂಗ್ ಆಗ್ತಾ ಇದ್ರು ಸೆಮಿಸ್ಟ್ರಿಗೆ 37,000. ಈ ವರ್ಷ 45 ಅಂತ ಅಂದ್ಕೊಳ್ಳೋಣ. 45 ಅಂದರೆ ವರ್ಷಕ್ಕೆ 90,000 ಬೇಕು ನಿಮಗೆ 2 ಸೆಮಿಸ್ಟ್ರಿಂದ ಒಟ್ಟು. ಆಯಿತಾ? ಇವೆಲ್ಲದೂ ಒಳ್ಳೆ ಡಿಮ್ಯಾಂಡಲ್ಲಿರುವಂತಹ ಕೋರ್ಸಸ್ಸು. ಯಾರ್ಯಾರಿಗೆ ಸಿಗುತ್ತಲ್ಲ, ನೀವು ಪುಣ್ಯವಂತರು ಮಕ್ಕಳೇ. ಸೊ ಪ್ರಯತ್ನ ಪಡಿ. ಇನ್ನೂ ನಿಮಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ಸ್ ಆಗಿಲ್ಲ ಅಲ್ವಾ? ಸೊ ತುಂಬ ಎಫರ್ಟ್ ಹಾಕಿ ಚೆನ್ನಾಗಿ ಮಾಡಿ ಆದಷ್ಟು ಅಗ್ರಿಕಲ್ಚರ್ ಕೋರ್ಸಸ್ಗೆ ಜಾಯ್ನ್ ಆಗಿ ಮಕ್ಕಳೇ. ಎಲ್ಲರೂ ಇಂಜಿನಿಯರ್ ಅಂದರೆ ಬೇರೆ ಕೆಲಸ ಎಲ್ಲ ಖಾಲಿ ಹೊಡಿತಾ ಇರುತ್ತೆ ಅಲ್ವಾ? ಇದಕ್ಕೆಲ್ಲದಕ್ಕೂ ನಿಮಗೆ ಒಳ್ಳೆ ಕೆಲಸ ಸಿಕ್ಕೇ ಸಿಗುತ್ತೆ ಮಕ್ಕಳು. ಓಕೆನಾ? ಸೊ ಆಲ್ ದ ವೆರಿ ಬೆಸ್ಟ್. ನಿಮ್ಮ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ಸ್ ಚೆನ್ನಾಗಾಗಲಿ ಅಂತ ನಾನು ನಿಮಗೆ ವಿಶ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಯಾವ ಥರದ ವೀಡಿಯೋನ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮಕ್ಕಳೇ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ದಿಸ್ ಇಸ್ ಯುವರ್ ಟೀಚರ್ ನಾಗಾಭರಣ signing off with a smile. I will meet you guys in the next video. Until then, have a nice day. Bye.